ಸಾಮಾಜಿಕ ಹೋರಾಟಗಾರರಾಗಿರುವಂಥ ಕೆ ಲಕ್ಷ್ಮಣ್ ಅವರು ಏನು ಹೇಳ್ತಾರೆ, ಹಿರಿಯರು. ಸರ್, ನೀವು ಬಹಳಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀರಿ ಅಲ್ವಾ? ಈಗ ಇತ್ತೀಚಿನ ರಾಜಕಾರಣ ಇರ್ಬೋದು, ಈ ನೀತಿ ನಿಯಮಗಳಿರಬಹುದು, ಒಂದು ಕಡೆ ಬಿಡದಿದ್ದು ಬೇರೆ ನಮಗೆ ದೊಡ್ಡ ತಲೆನೋವಾಗಿರುವಂಥ ವಾತಾವರಣ ಇದೆ. ಅಂದರೆ ಈ ಸರ್ಕಾರದ ಇಂಟೆನ್ಷನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾವು ಬೆಂಗಳೂರಿನ ಮೂಲ ನಿವಾಸಿಗಳು. ಹಾಂ, ಓ, 100 ಎಕರೆ ಜಮೀನುಗಳನ್ನು ಬೆಂಗಳೂರು ಅಭಿವೃದ್ಧಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು, ಸಿಟಿ ಡೆವಲಪ್ಮೆಂಟು ಹಾಗೆ ಅಂತೇಳಿ ಎಲ್ಲ ಜಮೀನನ್ನು ಕಿತ್ಕೊಂಡ್ರು. 100 ಕುಟುಂಬ, ನಾವು ಜಂಟಿ ಕುಟುಂಬದಲ್ಲಿದ್ದವರು, ಅವಿಭಕ್ತ ಹಿಂದೂ ಕುಟುಂಬದಲ್ಲಿದ್ದವರು ಬೆಂಗಳೂರಲ್ಲಿ 100 ಎಕರೆ. ಉದಾಹರಣೆಗೆ ಒಂದು ಹೇಳ್ತೀನಿ, ಕೋಡಹಳ್ಳಿ ಗ್ರಾಮದಲ್ಲಿ ಒಂದು ಕಾಕಾಯಪ್ಪ ಮನೆ ಅಂತ ಒಂದು ಮನೆ. ಓಕೆ. 108 ಜನ ಆ ಮನೆಯ ಸದಸ್ಯರು ಇವತ್ತು. ಓಕೆ, ಅಷ್ಟು ಜಾಯಿಂಟ್ ಫ್ಯಾಮಿಲಿ. 108 ಎಕರೆ ಇತ್ತು. 26 ಎಕರೆ ಬಿ ಡಿ ಎ ತೊಗೊಂಡ್ರು, HL ಸೆಕೆಂಡ್ ಸ್ಟೇಜ್ ಮಾಡಿ. 28 ಎಕರೆ NAL ತೊಗೊಂಡ್ರು. ಇನ್ನೊಂದಷ್ಟು ಜಮೀನಿತ್ತು. ಆಮೇಲೆ ಇವರು 2007ರಲ್ಲಿ ಅಮೆಂಡ್ಮೆಂಟ್ ಪ್ರಕಾರ ಒಬ್ಬರು 2.5 ಎಕರೆ ಇಟ್ಕೋಬೋದು, ಅದು ಕಾರ್ಪೊರೇಷನ್ನವರು ನಿಮಗೆ ಖಾತಾ ಮಾಡಿಕೊಡ್ತಾರೆ ಅನ್ನೋ. ಯಾವ ಗೌರ್ಮೆಂಟ್ ಸರ್ ಇದು? ಹಿಂದೆ ಇದ್ದಂಥ ಗೌರ್ಮೆಂಟ್ ಕಾರ್ಪೊರೇಷನ್ ಮಾಡಿದ್ದು ಕೆಲಸ ಇದು. ಗೌರ್ಮೆಂಟ್ ಅಸೆಂಬ್ಲಿಯಲ್ಲೇ ಮಾಡೋಂಥ ಡಿಸಿಷನ್ ಇದು, ಝೂನಲ್ ವಿಂಗಡ ಮಾಡುವಾಗ. 2.5 ಎಕರೆ ಮೇಲಿದ್ದರೆ BDA ಮಾಡಬೇಕು, 2.5 ಎಕರೆ ಒಳಗೆ ಇದ್ದರೆ BBMPನೇ ಖಾತೆ ಮಾಡ್ಬೋದು ಅಂತ. ಹಾಗೇಳಿ ನಾವು 13 ಜನ ಬ್ರದರ್ಸು ಎಲ್ಲ 2.5 ಎಕರೆ 3 ಎಕರೆ ಇಟ್ಕೊಂಡಿದ್ದೀವಿ. ಓಕೆ ಸರ್. ನಮಗೆ 2-3 ಮಕ್ಕಳಿದ್ದಾರೆ. ಓಕೆ. ಈಗ ಇದಕ್ಕೆ ರಿಸ್ಟ್ರಿಕ್ಷನ್ ತಂದು 1/2 ಎಕರೆ ಮಾತ್ರ ಇಟ್ಕೋಬೇಕು, ಈಗ ಸರ್ಕಾರ ಕೊಟ್ಕೊಳ್ಬೇಕು ಅಂತಂದರೆ ಇದು ಎಂಥ ಹಗಲ್ ದರೋಡೆ ಅಂತ ಅನಿಸುತ್ತೆ ನನಗೆ. ಇದು ನಿಜಕ್ಕೂ ನಮ್ಮ ಜಂಟಿ ಕುಟುಂಬಗಳನ್ನು, ನಮ್ಮ ಸ್ಥಳಬಂದಿಗಳನ್ನು ಒಕ್ಕಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು. ಈ ಸರ್ಕಾರ ನಮ್ಮನ್ನು ಓಡಿಸಿ ಯಾರನ್ನೋ ತಂದು ತುಂಬುತ್ತಾ ಇದ್ದಾರೆ. ಬೆಂಗಳೂರಲ್ಲಿ 3ನೇ ವರ್ಷ ನಮಗೆ ಎಷ್ಟು ನೋವಾಗುತ್ತೆ ಅಂದರೆ, ಇವತ್ತು ಭಾರತ ಹೊರಗಡೆಯಿಂದ ಬಂದಿದ್ದಾರೆ, ನಾವೇನು ಭಾರತೀಯರಲ್ಲ ಅಂತ ಹೇಳಲ್ಲ, ಆದರೆ ಇಲ್ಲಿನವ್ರನ್ನ ಒಕ್ಕಲೆಬ್ಬಿಸಿ ಯಾರನ್ನೋ ತಂದು ನಮ್ಮ ತಲೆ ಮೇಲೆ ಕುಂಡಿಸಿ ರೈಡ್ ಮಾಡೋದು ಇದೆಯಲ್ಲ, ಇದು ಹಗಲ್ ದರೋಡೆ ಅಂತಂತಾರೆ. ಸರ್ಕಾರ ಈ ಕೆಲಸವನ್ನು ಮಾಡಬಾರ್ದು. ಒಕ್ಕಲೆಬ್ಬಿಸೋ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ದಿನ ಇಡೀ ಊರು ದಂಗೆ ಹೇಳುತ್ತೆ. ಆವಾಗ ಸರ್ಕಾರನೆಲ್ಲ ಯಾರೂ ಎದುರಿಸೋಕ್ಕಾಗಲ್ಲ. ಆ ಸ್ಥಿತಿಗೆ ತಂದ್ಕೋಬಾರ್ದು. ಆದಷ್ಟು ಈ ಒಂದು ಕಾನೂನು ಏನು ತರ್ತಾ ಇದ್ದಾರೆ ಅದನ್ನು ತಕ್ಷಣ ಕೈ ಬಿಡಬೇಕು. ಗಾಟ್ ಇಟ್ ಸರ್. ಓಕೆ, ಮುಂದಿನ ಹಂತದಲ್ಲಿ ಮತ್ತಷ್ಟು ನಾವು ಚರ್ಚೆ ಮಾಡ್ಬೋದು ಅದಕ್ಕೆ ಸಪೋರ್ಟಿವ್ ಆಗಿ. ಈಗ ಕೆ ಲಕ್ಷ್ಮಣ್ ಸರ್ ಸಾಮಾಜಿಕ ಕಳಕಳಿಯಿಂದ ಮಾತನಾಡ್ತಾ ಇದ್ದಾರೆ ಮತ್ತು ಅವರ ಅನುಭವವನ್ನು ಕೂಡ ಇಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಓವರಾಲ್ 1 ಲೈನ್ ಅಜೆಂಡಾ ಏನು ಅವ್ರ ಕಮೆಂಟಿಂದು ಅಂತ ಹೇಳಿದರೆ, ಸರ್ಕಾರದ ಹಗಲು ದರೋಡೆ, ನೈಟ್ ರಾಬ್ರಿ ಅಲ್ಲ ಡೇ ರಾಬ್ರಿ ನಡೀತಾ ಇದೆ. ಅಂದರೆ ಇದನ್ನೆಲ್ಲ ನಾವು ಖಂಡಿಸದೇ ಹೋದರೆ ನಿಮಗೆ ಬಿಟ್ಟಿದ್ದು ಏನು ಮಾಡಬೇಕು ಅನ್ನೋ ಒಂದು ಸೂಕ್ಷ್ಮ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಮೆಸೇಜ್ನ ಕೊಟ್ಟಿದ್ದಾರೆ. ಎಸ್, ಲೆಟ್ಸ್ ಕಂಟಿನ್ಯೂ. ಕಾನೂನು ವಿಶ್ಲೇಷಕರನ್ನು ಕೇಳೋಣ, ಕಾನೂನು ತಜ್ಞರನ್ನು. ವಿ ಮಂಜುನಾಥ್ ಸರ್, ಅಪ್ ಟು ಯು. ನೋಡಿ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಂದು ಸರ್ಕಾರ ಯಾವುದೇ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ಆಗದೇ ಇರೋ ರೀತಿ ತಗೋಬೇಕು. ಕರೆಕ್ಟ್. ಯಾವುದೇ ಕಾರಣಕ್ಕೆ ಯಾವುದೇ ಸರ್ಕಾರ ನಿಜ ಏನಿದೆ ಸಂವಿಧಾನದಲ್ಲಿ ಅದಕ್ಕೆ ಪೂರಕವಾಗಿರ್ಬೇಕೇ ಹೊರತು ಅದಕ್ಕೆ ಮಾರಕವಾಗಿರಬಾರ್ದು. ಅದು ಬಹಳ ಮೂಲಭೂತವಾದಂಥ ಒಂದು ನಿಯಮ, ಅದನ್ನು ಪ್ರತಿಯೊಬ್ಬರು ಅನುಸರಿಸಬೇಕು. ಈಗ ಏನು ಸರ್ಕಾರ ಮಾಡೋದಕ್ಕೆ ಹೊರಟಿದೆ, ಇದು ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ 1961ರ ಸೆಕ್ಷನ್ 13E ಕೆಳಗಡೆ ರೆಗ್ಯುಲೇಷನ್ಸ್ಗಳಿಗೆ, ಟೌನ್ ಪ್ಲಾನಿಂಗಲ್ಲಿ ರೆಗ್ಯುಲೇಷನ್ಸ್ಗಳಿಗೆ ಅಮೆಂಡ್ಮೆಂಟ್ಗಳನ್ನು ತರುವಂಥ ಒಂದು ಅಧಿಕಾರ ಸರ್ಕಾರಕ್ಕಿದೆ. ನಿಜ, ಅಧಿಕಾರ ಇದೆ, ನಿಜ. ಅಮೆಂಡ್ಮೆಂಟ್ ಅನ್ನು ತರೋದಕ್ಕೆ ಅಧಿಕಾರ ಇದೆ. ಆದ್ರೆ ಏನು ಅಮೆಂಡ್ಮೆಂಟ್ ಅಂಡರ್ 13E ಆಫ್ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಆರ್ಟಿಕಲ್ 13E ಅದ್ರ ಕೆಳಗಡೆ ಇದೆ. ಅದ್ರ ಕೆಳಗಡೆ ಈಗ ಒಂದು ಹೊಸ ಒಂದು ಇದನ್ನ ತರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ತರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವ್ರು ಹೇಳ್ತಾರೆ 2000 ಸ್ಕ್ವೇರ್ ಮೀಟರ್ ಜಾಗಕ್ಕಿಂತ ಹೆಚ್ಚಿಗೆ ಏನಾದರೂ ಇದ್ದು ನೀವು ಅಣ್ಣ ತಮ್ಮಂದಿರು ಅಥವಾ ಕುಟುಂಬದ ಯಾರೇ ಸದಸ್ಯರು ವಿಭಾಗವನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ನೀವು
ಸ್ಕ್ವೇರ್ ಮೀಟರ್ಗಿಂತ ಜಾಸ್ತಿ ಇದ್ದ ಪಕ್ಷದಲ್ಲಿ ನೀವು ಅದರ 45% ಸರ್ಕಾರಕ್ಕೆ ಕೊಡಬೇಕು. ಅಂದರೆ ಒಂದು ಕುಟುಂಬದಲ್ಲಿ ಬಹಳ ಹಾಸ್ಯಾಸ್ಪದವಂತ ಒಂದು ಸಂದರ್ಭ ಹೇಳಿ ಸರ್. ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಬಂಧುಗಳು ಅವರು ಭಾಗ ಮಾಡ್ಕೊಳ್ತಾ ಇದ್ರು ಆಸ್ತಿಯನ್ನು. ಈಗ ಅವ್ರ ಜೊತೆಗೆ ಸರ್ಕಾರ ಕೂಡ ಒಂದು ಭಾಗಸ್ಥರಾಗ್ತದೆ. ದಾಯಾದಿಗಳ ಥರ ಸರ್ಕಾರಕ್ಕೆ ಕೂಡ ಒಂದು ಭಾಗ ಕೊಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಏನು ಅಂದರೆ ನಾನು ಆಗಲೇ ಸಂವಿಧಾನದ ಬಗ್ಗೆ ಹೇಳಿದೆ. ಸಂವಿಧಾನದಲ್ಲಿ ಆರ್ಟಿಕಲ್ 14 ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಒಂದಿದೆ, ಮತ್ತು ಆರ್ಟಿಕಲ್ 300A ಇದೆ. 300A ಆಸ್ತಿ ನಮ್ಮ ಹಕ್ಕು. 300A ನೋಡಿ, 300A ಎಷ್ಟು ಮಹತ್ತರವಾದದ್ದು, ಆಸ್ತಿಯೇ ನಮ್ಮ ಹಕ್ಕು ಅಂತ ಮಹತ್ವದ ಒಂದು ಆರ್ಟಿಕಲ್ ಆಗಿದೆ ಸಂವಿಧಾನದಲ್ಲಿ. ಅಂದರೆ ನೋ ಪರ್ಸನ್ ಆಫ್ ದಿಸ್ ಕಂಟ್ರಿ ಶುಡ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಪ್ರಾಪರ್ಟಿ ರೈಟ್ಸ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್. ಯಾವುದೇ ಸಂದರ್ಭದಲ್ಲೂ ಒಬ್ಬ ಮನುಷ್ಯ, ಈ ದೇಶದ ಪ್ರಜೆ ಆಸ್ತಿಯ ಹಕ್ಕುಗಳನ್ನು ಕಳೆದುಕೊಳ್ಳಬಾರ್ದು ಅನ್ನೋದನ್ನು ಆರ್ಟಿಕಲ್ 300A ಹೇಳುತ್ತೆ. ಇನ್ನೊಂದು 2014ರಲ್ಲಿ ಬಿಶ್ವಂತ್ ಭಟ್ಟಾಚಾರ್ಯ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪ್ರಮುಖ ತೀರ್ಪಿನಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಇದರ ಬಗ್ಗೆ 300A ಬಗ್ಗೆ ಬಹಳ ಮಹತ್ತರವಾದ ಒಂದು ತೀರ್ಪನ್ನು ನೀಡಿದೆ. ಅಂದ್ರೆ ಈ ಆಸ್ತಿಯ ಹಕ್ಕಿದೆಯಲ್ಲ, ಇದು ಮೂಲಭೂತ ಹಕ್ಕಲ್ಲ. ಇಟ್ ಈಸ್ ನಾಟ್ ಫಂಡಮೆಂಟಲ್ ರೈಟ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್, ಬಟ್ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಆದರೆ there is a difference between constitutional right and a constitutional fundamental right. All fundamental rights are constitutional rights. Correct. But all constitutional rights are not be fundamental. ಆದರೆ fundamental. So fine. ಒಂದು ಇದರಲ್ಲಿ ಪ್ರಶ್ನೆ ಬರೋದೇನು ಅಂತ ಹೇಳಿದ್ರೆ, ನೀವು ಆರ್ಟಿಕಲ್ 300A ಬಗ್ಗೆ ಹೇಳಿದ್ರಿ, ಅದರಲ್ಲಿ ಪಾರ್ಟಿಷನ್ ಡೀಡ್ ಕೂಡ ಬರುತ್ತಲ್ವಾ? ತಾವು ಪರ್ಮಿಷನ್ ಕೊಟ್ಟರೆ ಅದಕ್ಕೂ ಬರುತ್ತೆ. ಓಕೆ ಫೈನ್. ಈಗ ಅಲ್ಲಿ ಏನು ಹೇಳ್ತಾರೆ, ಯಾವುದೇ ಮನುಷ್ಯನಿಗೆ ಆತನ ಆಸ್ತಿಯ ಹಕ್ಕಿದೆಯಲ್ಲ, ಅದು ಅನ್ಯಾಯವಾಗಬಾರ್ದು. ಆತ ಅದನ್ನು ಅನಗತ್ಯವಾಗಿ ಅನ್ಯಾಯವಾಗಿ ಕಳ್ಕೋಬಾರ್ದು. ಅದನ್ನು ಉಳಿಸ್ಕೊಳ್ಳುವಂಥ, ಅದನ್ನು ಬೆಳೆಸ್ಕೊಳ್ಳುವಂಥ, ಅದನ್ನು ಕಾಪಾಡುವಂಥ ಹಕ್ಕು 300A ಅಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಇವರು ಏನು ಹೇಳ್ತಾರೆ, 45% ನೀವು ಸರ್ಕಾರ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ಅವರು ಅದನ್ನು ಬೆಂಗಳೂರಿಗೆ ಸೀಮಿತ, ಸುತ್ತ ಏನು ವಲಯ ಇದೆ ಅದಕ್ಕಷ್ಟೇ ಸೀಮಿತಗೊಳಿಸಿದ್ದಾರೆ. ನನಗೆ ಅನಿಸೋದೇನು ಅಂದರೆ, ಬಹುಶಃ ಮುಂದಿನ ದಿನಗಳಲ್ಲಿ ಇದರ ವ್ಯಾಪ್ತಿಯನ್ನು ಇವರು ಕರ್ನಾಟಕದಾದ್ಯಂತ ತರ್ಬೋದು, ಅಂತಹ ಒಂದು ಉದ್ದೇಶ ಇರ್ಬೋದು. ಆದರೆ ಇವತ್ತಿಗೆ ಅದನ್ನ ಈಗ ಬೆಂಗಳೂರಿನ ಭೂ ಮಾಲೀಕರೇ ಗಮನಿಸಿ ಅಂತ ಹೇಳ್ತಾ ಇದ್ದೀವಿ. ಹೌದು, ಆವಾಗ ಇಡೀ ಜನ ಮಾಡಬೇಕಾಗುತ್ತೆ. ಇನ್ನು ಪಾರ್ಟಿಷನ್ಸು ನೋಡಿ ಎಷ್ಟು ವಿಚಿತ್ರವಾಗಿದೆ ಇವರು ಮಾಡ್ತಾ ಇರುವಂಥದ್ದು. ಅಂದರೆ ನಾವೇನು ಹೇಳ್ತಾ ಇದ್ದೀವಿ, 2000 ಸ್ಕ್ವೇರ್ ಮೀಟರ್ ಅಥವಾ ಅರ್ಧ ಎಕರೆ ಜಮೀನು ಏನಿದೆ ಅದಕ್ಕಿಂತ ಹೆಚ್ಚು ದಿನದಿದ್ದರೆ ಈ ಕಾನೂನು ಅನ್ವಯವಾಗುತ್ತೆ ಅಂತ ಹೇಳ್ತಾರಲ್ಲ, ಇದು ನ್ಯಾಯಾಲಯದ ತೀರ್ಪುಗಳಿಗೆ ಅನ್ವಯ ಆಗೋದಿಲ್ಲ. ಅದೇನಿಲ್ಲ, ನೀವು ನ್ಯಾಯಾಲಯದಲ್ಲಿ ತೀರ್ಪು ಮಾಡ್ಕೊಂಡು ಓಕೆ ನೋಡಿ ಏನಾಗುತ್ತೆ ಅಂದ್ರೆ, ಈಗ ಇದನ್ನ ಬೈಪಾಸ್ ಮಾಡಕ್ಕೆ ಬಹಳ ಸುಲಭವಾದ ಒಂದು ಮಾರ್ಗ ಇದೆ, ನಾನು ಹೇಳ್ತೀನಿ. ಈಗ ನನ್ನ ಹತ್ರ 200 ಸ್ಕ್ವೇರ್ ಮೀಟರ್ಗಿಂತ ಜಾಸ್ತಿ, 2000 ಸ್ಕ್ವೇರ್ ಮೀಟರ್ಗಿಂತ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ಓಕೆ, ನಾನು ನನ್ನ ಅಣ್ಣನ ಮೇಲೋ ತಮ್ಮನ ಮೇಲೋ ಒಂದು ದಾವ ಹಾಕ್ತೀನಿ, ನಾವಿಬ್ರು ರಾಜಿ ಮಾಡ್ಕೋತೀವಲ್ಲಿ, ನಾವಿಬ್ರು ಸಮಭಾಗವಾಗಿ ಹಂಚ್ಕೋತೀವಿ. ಸುಮ್ಮನೆ ಒಂದು ನ್ಯಾಯಾಲಯಕ್ಕೆ ಹಾಕಿ, ಯಾಕಂದ್ರೆ ಇದನ್ನ ಬೈಪಾಸ್ ಮಾಡ್ಬೇಕಲ್ಲ. ಹೌದು, ಮಾಡಿದ್ರೆ ಅಲ್ಲಿಗೆ ಕಾನೂನು ಅಪ್ಲೈ ಆಗಲ್ಲ. ಇದು ಅಲ್ಲ, ಒಂದು ನಿಮಿಷ ಸರ್, ಈಗ ಅದು ಬೈಪಾಸ್ ಐಡಿಯಾ ಚೆನ್ನಾಗಿದೆ, ನೀವು ಹೇಳ್ತಾ ಇರೋದು. ಅಲ್ಲ ಅದನ್ನ ಇನ್ನೊಂದ್ಸಲ ಹೇಳ್ಬೋದಾ? ಈಗ ದಾವೆ ಹಾಕೊಳ್ಳೋದು, ಒಂದು ದಾವ. ಈಗ ಅಣ್ಣ ತಮ್ಮ ಅಂದ್ರೆ ದಾವೆ ಹಾಕೊಳ್ತಾರೆ. ಉದಾಹರಣೆಗೆ ಸರ್, ಒಂದು 2 ಎಕರೆ ಜಮೀನಿದೆ, ಆಯ್ತು, ಒಂದು ಪಿತ್ರಾರ್ಜಿತ ಆಸ್ತಿ ಇದೆ, ತಾತನಿಂದನೋ ತಂದೆಯಿಂದನೋ ಬಂದಿರುವಂತಹ ಒಂದು ಆಸ್ತಿ ಇದೆ. 2 ಅಣ್ಣ ತಮ್ಮಂದಿರಿದ್ದಾರೆ ಉದಾಹರಣೆಗೆ. ಆ 2 ಅಣ್ಣ ತಮ್ಮಂದಿರು ಸಾಮರಸ್ಯದಿಂದ ಇದ್ದಾರೆ, ಅವರಿಬ್ಬರಿಗೂ ಒಪ್ಪಿಗೆ ಇದೆ 1 ಎಕರೆ ತಗೊಳಕ್ಕೆ, ಅಭ್ಯಂತರ ಇಲ್ಲ, ಅವರಿಗೆ ನ್ಯಾಯಾಲಯಕ್ಕೆ ಹೋಗುವ ಯಾವ ಉದ್ದೇಶನೂ ಇಲ್ಲ. ನೋಡಪ್ಪ, ಆ ಕಡೆ 1 ಎಕರೆ ನೀನು ಇಟ್ಕೋ, ಈ ಕಡೆ 1 ಎಕರೆ ನೀನು ಬೇಡ ಅಂತ ತೀರ್ಮಾನಕ್ಕೆ ಬಂದಿರ್ತಾರೆ, ಅಥವಾ ಹಾಗೆ ಅನುಭವಿಸ್ತಾನೂ ಇರ್ಬೋದು. ಅಷ್ಟಕ್ಕೆ ನಿಂತಿರುತ್ತೆ ಆ ಸಮಸ್ಯೆ. ಆದರೆ ಈಗ ಈ ಹೊಸ ಸಮಸ್ಯೆ ಬಂದಿರೋದ್ರಿಂದ 2 ಎಕರೆ ಆದ್ದರಿಂದ ಈ ಹೊಸ ಅಮೆಂಡ್ಮೆಂಟ್ ಏನಿದೆ, ರೆಗ್ಯುಲೇಷನ್ಸ್, ಇದು 2026 ರೆಗ್ಯುಲೇಷನ್ಸ್ ಇದೆಯಲ್ಲ, ಇದು ಅಡ್ಡ ಬರುತ್ತೆ. ಹೇಗೆ ಇದು ಆಬ್ಸ್ಟಕಲ್ ಆಗುತ್ತೆ? ಇದು 2000 ಸ್ಕ್ವೇರ್ ಮೀಟರ್ಗಿಂತ ಜಾಸ್ತಿ ಇದೆಯಲ್ಲ. ಈಗ ಇವರು ಭಾಗ ಮಾಡ್ಕೊಂಡು 1 ಎಕರೆ ತಗೊಂಡ್ರೆ 1 ಎಕರೆ ತಗೊಂಡ್ರೆ
90% ಅನ್ನ ಕೊಡ್ಬೇಕಾಗುತ್ತೆ ಅದರಲ್ಲಿ ಅವರಿಗೆ. ಯಾಕಂದ್ರೆ 45% ಹೌದು, ಕೊಡ್ಬೇಕಾಗಿ ಬರುತ್ತೆ. ಅದ್ರ ಬದಲು ಓಕೆ ಒಬ್ರು ನ್ಯಾಯಾಲಯಕ್ಕೆ ಹೋಗುದು, ನನಗೆ ಅರ್ಧ ಭಾಗ ಬರ್ಬೇಕು, ಬಿಡ್ತಾ ಇಲ್ಲ, ನನ್ ದಯವಿಟ್ಟು ಕೊಡ್ಸಿ ಅಂತ. ಅಲ್ಲಿ ಕೇಸ್ ನಡೆಸ್ತಾರೋ ರಾಜಿ ಮಾಡ್ಕೋತಾರೋ ಬೇರೆ ವಿಚಾರ. ಇಬ್ರು ರಾಜಿ ಮಾಡ್ಕೊಂಡು ಇಬ್ರು 1 ಎಕರೆ ತಗೊಂಡ್ರೆ ಮುಗೀತು. ಈ ರೆಗ್ಯುಲೇಷನ್ಸ್ ಬರೋದೇ ಇಲ್ಲ ಆಗ, ಯಾಕಂದ್ರೆ ನ್ಯಾಯಾಲಯದ ತೀರ್ಪು ಬರುತ್ತೆ, ರಾಜಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇದು ಅಲ್ಲ ಸರ್, ಈಗ ರಾಜಿ ಮಾಡ್ಕೊಂಡ್ಮೇಲೆ 1 ಎಕರೆ ಇವ್ರಿಗೆ ಬರುತ್ತೆ, 1 ಎಕರೆ ಅವ್ರಿಗೆ ಬರುತ್ತೆ, ಕರೆಕ್ಟ್. ಹೌದು. ಮತ್ತೆ ಇಲ್ಲಿ 45% ಕೊಡಬೇಕಾಗಿ ಬರಲ್ವಾ? ಬರಲ್ಲ. ಇವ್ರು ಏನ್ ಹೇಳ್ತಾರೆ, ನಾವು ತರ್ತಾ ಇರುವಂತಹ ರೆಗ್ಯುಲೇಷನ್ ಏನಿದೆ ಈಗ ಅದು ನ್ಯಾಯಾಲಯದ ತೀರ್ಪುಗಳಿಗೆ ಅನ್ವಯ ಆಗೋದಿಲ್ಲ, ಇಟ್ಸ್ ನಾಟ್ ಅಪ್ಲಿಕಬಲ್, ಲಾಗೂ ಆಗೋದಿಲ್ಲ ಅಂತಾರೆ. ಹಾಗಾದ್ರೆ ನೋಡಿಯಪ್ಪ, ನೋಡಿ ಅಲ್ಲಿ ಲೂಪ್ ಹೋಲ್ಸ್ ಕೂಡ ಇದಾವೆ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ನ್ಯಾಯಾಲಯಗಳಲ್ಲಿ ಅನಗತ್ಯ ಮೊಕದ್ದಮೆಗಳು ಜಾಸ್ತಿ ಆಗುತ್ತೆ. ಕರೆಕ್ಟ್, ಐ ಗಾಟ್ ಇಟ್. ಅದ್ರ ಇನ್ ಡೀಟೇಲ್ಡ್ ಆಗಿ ನಾವು ನಮ್ಮ ವಕೀಲರಿಗೆ ಅನುಕೂಲ ಆಗುತ್ತೆ. ಅದು ಸರಿ ಇಲ್ಲ, ನಾವು ಇನ್ನೊಂದು ಹೇಳ್ತೀವಿ ಸರ್, ತಮಾಷೆ ಅಲ್ಲ, ನೀವು ತಮಾಷೆಗೆ ತೆಗೆದುಕೊಳ್ಳೋದಾದ್ರೆ ಹೇಳ್ತೀನಿ, ವಕೀಲರೆಲ್ಲ ತುಂಬಾ ಚೆನ್ನಾಗಿ ಆಗ್ತಿದ್ದಾರೆ ಅಂದ್ರೆ ಸಮಾಜ ಸರಿ ಇಲ್ಲ ಅಂತ. ಹೌದು, ತಮಾಷೆಗೆ ಅದು ಫೇಮಸ್ ಪ್ರಾವರ್ಬ್. ಹೌದಾ?